ಇಂದಿನಿಂದ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ. ಮಹರ್ಷಿ ವಾಲ್ಮೀಕಿ ವಿಷಯಾಧಾರಿತ ಕಲೆ ಅನಾವರಣ. 2.8 ಕೋಟಿ ರೂಪಾಯಿ ವೆಚ್ಚದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗಣರಾಜ್ಯೋತ್ಸವ ಅಂಗವಾಗಿ ಮಹರ್ಷಿ ವಾಲ್ಮೀಕಿ ಅವರ ವಿಷಯಾಧಾರಿತ 217ನೇ ಫಲಪುಷ್ಪ ಪ್ರದರ್ಶನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಇವತ್ತಿನಿಂದ ಪ್ರಾರಂಭ ಆಗಲಿದೆ. 12 ದಿನಗಳವರೆಗೆ ಅಂದರೆ 27ರವರೆಗೆ ಇಲ್ಲಿ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರು ಫಲಪುಷ್ಪ ಪ್ರದರ್ಶನವನ್ನು ಉದ್ಘಾಟಿಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್, ತೋಟಗಾರಿಕೆ ಸಚಿವ ಸಿಎಸ್ ಮಲ್ಲಿಕಾರ್ಜುನ ಅವರು ಅತಿಥಿಗಳಾಗಿ ಭಾಗವಹಿಸಿದ್ರು ಅಂತ ರಾಜ್ಯ ತೋಟಗಾರಿಕೆ ಇಲಾಖೆ ನಿರ್ದೇಶಕ ಡಿಎಸ್ ರಮೇಶ್ ಅವರು ತಿಳಿಸಿದ್ದಾರೆ. ಆನ್ಲೈನ್ ಮುಖಾಂತರವಾಗಿಯೂ ಕೂಡ ಟಿಕೆಟನ್ನು ನೀವು ಪಡ್ಕೋಬಹುದು, ಅಪ್ಡೇಟ್ ಆಗಿದೆ. ಸೊ ಅಲ್ಲೇ ಹೋಗಿ ಟಿಕೆಟ್ ತಗೋಬೇಕು, ಕ್ಯೂ ನಿಂತ್ಕೋಬೇಕೇನೋ, ಸಿಕ್ಕಾಪಟ್ಟೆ ಜನ ಏನೋ ಏನು ಆ ಥರದ್ದೇನಿಲ್ಲ. ನೀವು ಆನ್ಲೈನ್ ಮುಖಾಂತರವಾಗಿಯೂ ಕೂಡ ಟಿಕೆಟನ್ನು ಪಡ್ಕೋಬಹುದು. ಮತ್ತು ಸಮವಸ್ತ್ರದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ. ಯೂನಿಫಾರ್ಮಲ್ಲಿ ನೀವೇನಾದರೂ ಹೋಗಿದ್ರೆ ಸ್ಕೂಲ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಫಲಪುಷ್ಪ ಪ್ರದರ್ಶನ ನೋಡಬೇಕು ಅಂತ ಬಹಳ ಚೆನ್ನಾಗಿರುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋಗೋ ಪ್ಲ್ಯಾನ್ ಏನಾದರೂ ಇದ್ರೂ ಕೂಡ ಹೇಗಿದ್ರೂ ವೀಕೆಂಡ್ ಇರೋದ್ರಿಂದ ಹೋಗಿ ನೋಡ್ಕೊಂಡು ಬರ್ಬೋದು. ಇಲ್ಲೊಂದು ಅಡ್ವಾಂಟೇಜ್ ಏನು ಅಂತ ಅಂದರೆ ಯೂನಿಫಾರ್ಮಲ್ಲಿ ಮಕ್ಕಳು ಇದ್ದರು, ಸಮವಸ್ತ್ರದಲ್ಲಿ ಮಕ್ಕಳು ಇದ್ದರು ಅಂತ ಅಂದರೆ ಅವರಿಗೆ ಫ್ರೀ ಅಂತೆ. ಇನ್ನು ಮಕ್ಕಳಿಗೆ ರಜಾ ಇರೋ ದಿನದಲ್ಲಿ ಒಂದು 30 ರೂಪಾಯಿ ತೆಗೆದುಕೊಳ್ತಾರೆ. ವಯಸ್ಕರಿಗೆ ವಾರದ ದಿನಗಳಂದು 80 ರೂಪಾಯಿ ತೆಗೆದುಕೊಳ್ತಾರಂತೆ. ಶನಿವಾರ ಮತ್ತು ಭಾನುವಾರ 100 ರೂಪಾಯಿ. ವೀಕೆಂಡ್ ಆಗಿರೋದ್ರಿಂದ ಆವತ್ತು ಜಾಸ್ತಿ ಇರುತ್ತೆ, 100 ರೂಪಾಯಿ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು 26ರವರೆಗೂ ಸ್ವಲ್ಪ ಆ ರೋಡಲ್ಲಿ ಓಡಾಡಬೇಕಾದ್ರೆ ಈಗ ಎಚ್ಚರಿಕೆಯನ್ನು ವಹಿಸಿ. ಯಾಕಂದರೆ ಕೆಲವೊಂದಷ್ಟು ರೋಡ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಯಾವ್ಯಾವ ರೋಡ್ ಕ್ಲೋಸ್ ಮಾಡಲಾಗಿದೆ ಅಂತ ನೀವು ನೋಡೋದಾದರೆ ಪ್ರಮುಖವಾಗಿ ಕೆಲವು ರೋಡ್ಗಳನ್ನು ನಿಷೇಧಿಸಿದ್ದಾರೆ. ಡಾಕ್ಟರ್ ಮರಿಗೌಡ ರಸ್ತೆ, ಲಾಲ್ಬಾಗ್ ಮುಖ್ಯದ್ವಾರದಿಂದ ನಿಮಾನ್ಸ್ವರೆಗೆ ರಸ್ತೆಯ ಎರಡೂ ಬದಿಗಳನ್ನು ಕ್ಲೋಸ್ ಮಾಡಿದ್ದಾರೆ. ಹಾಗೆಯೇ KH ರಸ್ತೆ, KH ವೃತ್ತದಿಂದ ಶಾಂತಿನಗರ ಜಂಕ್ಷನ್ವರೆಗೂ ರಸ್ತೆಗಳು ಕ್ಲೋಸ್ ಆಗಿದೆ. ಹಾಗೆಯೇ ಲಾಲ್ಬಾಗ್ ರಸ್ತೆ, ಸುಬ್ಬಯ್ಯ ವೃತ್ತದಿಂದ ಲಾಲ್ಬಾಗ್ ಮುಖ್ಯದ್ವಾರದವರೆಗೆ ಕ್ಲೋಸ್ ಆಗಿದೆ. ಸಿದ್ದಯ್ಯ ರಸ್ತೆ, ಊರ್ವಶಿ ಥಿಯೇಟರ್ ಜಂಕ್ಷನ್ನ ವಿಲ್ಸನ್ ಗಾರ್ಡನ್ 12ನೇ ಕ್ರಾಸ್ವರೆಗೆ ಕ್ಲೋಸು. BTS ಬಸ್ ನಿಲ್ದಾಣದ ಜಂಕ್ಷನ್ನಿಂದ ಅಂಚೆ ಕಚೇರಿ ರಸ್ತೆಯ ಎರಡೂ ಕಡೆ ಕ್ಲೋಸು. ಕೃಂಬಿಗಲ್ ರಸ್ತೆಯ ಎರಡೂ ಕಡೆ, ಲಾಲ್ಬಾಗ್ ಪಶ್ಚಿಮ ದ್ವಾರದಿಂದ RV ಟೀಚರ್ಸ್ ಕಾಲೇಜ್ವರೆಗೂ ಕ್ಲೋಸು. RV ಟೀಚರ್ಸ್ ಕಾಲೇಜಿಂದ ಅಶೋಕ ಪಿಲ್ಲರ್ವರೆಗೂ ಕ್ಲೋಸು. ಅಶೋಕ ಪಿಲ್ಲರ್ನಿಂದ ಸಿದ್ದಾಪುರ ಜಂಕ್ಷನ್ವರೆಗೂ ಮಾರ್ಗವನ್ನು ಬದಲಾವಣೆ ಮಾಡಲಾಗಿದೆ. ಸೊ ಈ ರೂಟಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ನೀವು ಯೋಚನೆ ಮಾಡಿ. ಮತ್ತು ಪೊಲೀಸರು ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಲಾಲ್ಬಾಗಿಗೆ ಬರೋದಕ್ಕೆ ಬಯಸುವವರು ದಯವಿಟ್ಟು ಮೆಟ್ರೋ ಉಪಯೋಗಿಸಿ ಅಂತಾನೆ. ಅಂದರೆ ಪಾರ್ಕಿಂಗ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮೆಟ್ರೋ ಉಪಯೋಗಿಸಿ ಅಂತ ಕೂಡ ಹೇಳಿದ್ದಾರೆ.